ನನ್ನ ಹೆಸರು ರೂಪಾ ಅಂತ. ನನಗೆ ಪವಿತ್ರ ಎಂಬ ವ್ಯಕ್ತಿ ಒಂದು ವರ್ಷದಿಂದ ಫ್ರೆಂಡ್ ಆಗಿರ್ತಾಳೆ. ಅವಳು ನಾನು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ, ತುಂಬಾ ಫ್ರೆಂಡ್ ಆಗೇ ಇರ್ತಾಳೆ. ಹಂಗಾಗಿ ಒಂದಿನ ನಾನೇ ಅವಳಿಗೆ ಫೋನ್ ಮಾಡಿ ಈ ತರ ನಮ್ದು ಜಮೀನು ತಕರಾರಿದೆ, ಹಂಗಾಗಿ ಯಾರಾದ್ರೂ ಇದ್ರೆ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ತೀನಿ. ಹಂಗಾಗಿ ಅವಳಿಗೆ ಪರಮೇಶ್ ಎಂಬ ವ್ಯಕ್ತಿ ಪರಿಚಯ ಮಾಡಿ ಕೊಡ್ತಾಳೆ. ಪರಿಚಯ ಮಾಡಿ ಕೊಟ್ಟು ನನಗೆ ನಂಬರ್ ಸೆಂಡ್ ಮಾಡ್ತಾಳೆ. ಅವ್ರಿಗೆ ಈ ತರ ಹೆಲ್ಪ್ ಮಾಡ್ತಾರೆ, ನಮ್ ಜಮೀನು ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಹೆಲ್ಪ್ ಮಾಡೋರು ಯಾರು ಇರಲ್ಲ ಅಂತ ನಾನು ಅವಳ ಹತ್ರ ಶೇರ್ ಮಾಡಿರ್ತೀನಿ. ಹಂಗಾಗಿ ನಂಬರ್ ಕೊಟ್ಟು ನನಗೆ ಪರಮೇಶ್ ಎಂಬ ವ್ಯಕ್ತಿಗೆ ಕಾಂಟ್ಯಾಕ್ಟ್ ಮಾಡಿಸಿರ್ತಾಳೆ. ಒಂದು 15 ದಿವಸ ಮಾತಾಡ್ತಾನೆ, ನಾರ್ಮಲ್ ಆಗೇ ಮಾತಾಡಿ ನಿಮ್ ಜಮೀನ್ ಆ ತರ ಮಾಡಿಸ್ಕೊಡ್ತೀನಿ, ಈ ತರ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಒಂದಿನ ಸ್ಟೇಡಿಯಂ ಹತ್ರ ಕರೀತಾರೆ. ಕರೆದು ನಾರ್ಮಲ್ ಆಗೇ ಮಾತಾಡ್ತಾರೆ. ಈ ತರ ಮಾಡಿಸ್ಕೊಡ್ತೀನಮ್ಮ, ಆ ತರ ಇದೆ, ನನ್ಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ತುಂಬಾ ಸಲಹೆಯಿಂದಾನೆ ಮಾತಾಡ್ತಾನೆ. ಮಾತಾಡಿ ನೆಕ್ಸ್ಟ್ ಆದ್ಮೇಲೆ ಒಂದು 3 days ಆದ್ಮೇಲೆ ಫೋನ್ ಮಾಡಿ ಮತ್ತೆ ಕರೀತಾರೆ. 3-4 days ಆದ್ಮೇಲೆ ಮತ್ತೆ ಕರೆದು ನಾವು ಫೋನಲ್ಲೇ ಕೇಳಿರ್ತೀವಿ, ಕೆಲಸ ಬೇಕಾಗಿದೆ ನಮ್ಗೆ, ಮನೆಯಲ್ಲೇ ಇದೀವಿ ಅಂತ ನಾವು ಕೆಲ್ಸಕ್ಕಾಗಿ ಫೋನ್ ಮಾಡಿ ಒಂದಿನ ಕೇಳಿದಾಗ ಅವ್ರು ಹೇಳ್ತಾರೆ ನಮ್ಗೆ ಏನಂತ, ನಿಮ್ಗೆ ಕೆಲಸ ಇದೆ ಅಂದ್ರೆ ನಾನು ಹೇಳೋ ತರ ನೀವು ಮಾಡ್ತೀರಾ ಅಂತಾರೆ. ಫೋನಲ್ಲೆಲ್ಲ ಬೇಡ, ಡೈರೆಕ್ಟ್ ಆಗಿ ಮಾತಾಡೋಣ ಬನ್ನಿ ಅಂತ ಸ್ಟೇಡಿಯಂ ಹತ್ರ ಕರೆದು ಕಾರಲ್ಲಿ ಕುಣಿಸ್ಕೊಂಡು ಮತ್ತೆ ಈ ತರ ನಾನು ಒಂದು ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ, ಗೌರ್ಮೆಂಟ್ ಜಾಬಲ್ಲಿ ಮತ್ತೆ ಬಿಲ್ಡರ್ಸ್ಗಳು ಈ ತರದವ್ರು ನಾವು ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ, ಅವ್ರ ಹತ್ರ ಅವ್ರ ಆಫೀಸ್ಗೆ ಹೋಗ್ಬೇಕು, ಅವ್ರ ಹತ್ರ ಚೆನ್ನಾಗಿ ಮಾತಾಡಿ ಅವ್ರ ಪರ್ಸನಲ್ ನಂಬರ್ಗಳು ತಗೊಂಡು ನೀವು ತುಂಬಾ ಕ್ಲೋಸ್ ಆಗಿರ್ಬೇಕು ಅನ್ನೋ ರೀತಿನಲ್ಲಿ ಮಾತಾಡಿ ನನಗೆ ಹೇಳಿರ್ತಾನೆ. ಹಂಗಾಗಿ ನಾನು ಅದಕ್ಕೆ ಒಪ್ಪಿರಲ್ಲ. ಮತ್ತೆ ನೆಕ್ಸ್ಟ್ ಡೇ ನನಗೆ 10,000 ಹಾಕ್ಬಿಟ್ಟು ನೀನು ಈ ಕೆಲಸ ಮಾಡಿಲ್ಲ ಅಂದ್ರೆ, ನಾನು ಹೇಳಿರೋ ಕೆಲಸ ಮಾಡಿಲ್ಲ ಅಂದ್ರೆ ನಿನ್ಗೆ ನಾನು ಆ ತರ ಮಾಡ್ತೀನಿ ಈ ತರ ಮಾಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಕಾರಲ್ಲಿ ಕುಣಿಸ್ಕೊಂಡು ತುಂಬಾ ಕೆಟ್ಟ ಇದ್ರಲ್ಲಿ ಪ್ರವರ್ತಿಸ್ತಾನೆ ನನ್ನ ಹತ್ರ. ಹಂಗಾಗಿ ನಾನು ಹೊಸಕೋಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆದ್ರೂ ಪೊಲೀಸರು 1 ತಿಂಗಳಾಗಿದೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟು, ಆದ್ರೂ ಅವರು ಏನು ರೆಸ್ಪಾನ್ಸ್ ಮಾಡ್ದಿರಾ ನನಗೆ ತುಂಬಾ ಇದ್ ಮಾಡ್ತಾ ಇದಾರೆ. ಅವನು ತುಂಬಾ ರೌಡಿ ಶೀಟರ್, ಅವನು ನ್ಯಾಯ ದೊರಸ್ಕೊಡ್ಬೇಕು ಅಂತ ಹೇಳ್ತಾರೆ.